How many 3-digit numbers can be found from the digits 1, 2, 3, 4 and 5, assuming that repetition of digit is allowed, repetition of digit is not allowed? ಪ್ರಶ್ನೆ ಏನಪ್ಪ ಕೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒನ್ಸು, ಟೆನ್ಸು ಮತ್ತು ಹಂಡ್ರೆಡ್ಸ್ ಪ್ಲೇಸ್ ಇದೆ. ಈ ಜಾಗದಲ್ಲಿ ನಾವು 1, 2, 3, 4, 5 ಈ ಡಿಜಿಟ್ಸ್ ಉಪಯೋಗಿಸ್ಕೊಂಡು ಇದನ್ನು ಫಿಲ್ ಮಾಡ್ಬೋದು. ಒಂದರಲ್ಲಿ ನಾವು ರಿಪಿಟೇಷನ್ ಅಲೌಡ್ ಇದೆ ಅಂತ ಹೇಳ್ತಾರೆ, ಇನ್ನೊಂದರಲ್ಲಿ ರಿಪಿಟೇಷನ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತ ಹೇಳಿ ಇಲ್ಲಿ ಆ್ಯನಿಮೇಷನ್ ಥ್ರೂ ಹೇಳ್ಕೊಡ್ತೀನಿ. ಅದೇ ಸಿನಾರಿಯೋ ಥರ ಇಲ್ಲೂ ಕೂಡ 3 ಡಬ್ಬ ಇದೆ, ಹಂಡ್ರೆಡ್ಸು, ಟೆನ್ಸು, ಒನ್ಸು. ಬೇಡ, ನಮ್ಗೆ ಅದು ಬೇಡ. ಈ ಡಿಜಿಟ್ ಎಲ್ಲ ಕನ್ಫ್ಯೂಸ್ ಆಗ್ತಾಯಿದೆ. ನಾರ್ಮಲ್ ಒಂದು ಬಾಕ್ಸ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ಹತ್ರ 5 ಸರ್ಕಲ್ ಇದೆ, ಇಲ್ಲ ಅಂತ ಹೇಳಿದ್ರೆ 3 ಜಾಗ ಇದೆ. ನಮ್ಮ ಹತ್ರ 5 ಪಾಟ್ ಇದೆ, 3 ಜಾಗ 5 ಪಾಟು. ಆಯಿತಾ? ಸೊ ಇವಾಗ ನಾನು ಮೊದಲೇದಾಗಿ ಒಂದು ಪಾಟ್ ಉಪಯೋಗಿಸ್ತೀನಿ. ನಾನು ಎಷ್ಟು ಮಿಕ್ಕೊಳುತ್ತೆ? 4 ಮಿಕ್ಕೊಳುತ್ತೆ. ಆಯಿತಾ? ಸೊ ಅದನ್ನು ತಿರ್ಗಾ ನಾನು ಮುಂದೆ ತೊಗೊಂಡು ಹೋಗ್ತೀನಿ. ಆಯಿತಾ? ಸೊ ಇವಾಗ ಎಷ್ಟಿದೆ ಇಲ್ಲಿ ಆಪ್ಷನ್ನು? ನನ್ನ ಹತ್ರ 4 ಆಪ್ಷನ್ ಇತ್ತು, ಒಂದು ಪಾಟ್ ಉಪಯೋಗಿಸ್ದೆ. ಮಿಕ್ಕಿದೆ ಎಷ್ಟು ಆಪ್ಷನ್ ಇದೆ? 3 ಪಾಟ್ ಮಿಕ್ಕಿದೆ. ಆ 3ನ ತಿರ್ಗಾ ನಾನು ಮುಂದೆ ತೊಗೊಂಡು ಹೋಗ್ತೀನಿ. ತಿರ್ಗಾ ಅದರಲ್ಲಿ ಒಂದು ಉಪಯೋಗಿಸ್ತೀನಿ. ಹೌದಾ? ಸೊ ಇಲ್ಲಿ 5 ಆಪ್ಷನ್ ಇತ್ತು ನನ್ನ ಹತ್ರ, ಇಲ್ಲಿ 4 ಆಪ್ಷನ್ ಇತ್ತು, ಇಲ್ಲಿ 3 ಆಪ್ಷನ್ ಇತ್ತು. ಇದು ನಾವು ಹೇಗೆ ಬೇಕಾದ್ರೂ ಹೋಗ್ಬೋದಾಯಿತು. ಬಲಗಡೆಯಿಂದ ಎಡಗಡೆನೂ ಹೋಗ್ಬೋದಾಯಿತು, ಮಧ್ಯ ತೊಗೊಂಡು ಆ ಕಡೆ ಈ ಕಡೆ ಏನು ಬೇಕಾದ್ರೂ ಮಾಡ್ಕೊಬೋದಾಯಿತು. ಬಟ್ ಪಾಯಿಂಟ್ ಇಸ್ 5, 4, 3, ಇಲ್ಲಾಂದರೆ 5, 4, 3, ಇಲ್ಲಾಂದರೆ 5, 4, 3 ಈ ಥರ ಆಪ್ಷನ್ ಬರುತ್ತೆ ಹೊರತು ಇನ್ಯಾವುದು ಬರೋಲ್ಲ. ಇವಾಗ ನೀವು ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಉಪಯೋಗಿಸ್ಕೊಂಡು ಯೋಚನೆ ಮಾಡಿ ಆನ್ಸರ್ ಏನಿರ್ಬೋದು ಅಂಥೇಳಿ. ಟ್ರೀ ಡಯಾಗ್ರಾಮ್ ಯೋಚನೆ ಮಾಡಿ. ಫಸ್ಟು ನನ್ನ ಹತ್ರ 5 ಆಪ್ಷನ್ ಇತ್ತು, ಅದಾಯಿತು ಅಂದಮೇಲೆ 4 ಆಪ್ಷನ್ ಆಯಿತು, ಅದಾಯಿತು ಅಂದಮೇಲೆ 3 ಆಪ್ಷನ್ ಇತ್ತು. ಸೊ ಬೇಸಿಕಲಿ ಇಟ್ ಈಸ್, ಯೋಚನೆ ಮಾಡಿ, 5 ಇಂಟು 4 ಇಂಟು 3, ಸರಿನಾ? ಸೊ ದಿಸ್ ಇಸ್ 5 ಇಂಟು 4 ಇಂಟು 3 ಅಂತ ಹೇಳಿದ್ರೆ 60 ಆಪ್ಷನ್ ಇದೆ. ಆಯಿತಾ? ಇದನ್ನೇ ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 1, 2, 3, 4, 5 ನನ್ನ ಹತ್ರ 5 ಆಪ್ಷನ್ ಇದೆ ಈ ಜಾಗನ ಫಿಲ್ ಮಾಡೋದಕ್ಕೆ. ನಾನು 4 ಉಪಯೋಗಿಸ್ಬಿಟ್ಟೆ ಅಂತ ಹೇಳ್ತು ಅಂದರೆ, ಇಲ್ಲಿ ಮುಂದೆ ತೊಗೊಂಡೋಗ್ಬೇಕಾದ್ರೆ ಏನಿರುತ್ತೆ? 4 ಬಿಟ್ಟು ಮಿಕ್ಕಿದೆಲ್ಲ ಇರುತ್ತೆ. ಐ ಯೂಸ್ಡ್ ಅಪ್ 4. ಇಲ್ಲಿ ನಾನು 5 ಉಪಯೋಗಿಸ್ತೀನಿ ಅಂತ ತಿಳ್ಕೊಳ್ಳಿ. ಸೊ 5 ಹೋಯಿತು. ಯಾವುದೇ ಒಂದು ಆರ್ಡ್ರಲ್ಲಿ ಬರ್ಬೋದು, ನಾನು ಈ ಆರ್ಡ್ರಲ್ಲಿ ಬರ್ತಾಯಿದ್ದೀನಿ. ಕೊನೆಯದಾಗಿ ಇಲ್ಲಿ ಯಾವ ನಂಬರ್ ಉಪಯೋಗಿಸೋಣ? 1 ಉಪಯೋಗಿಸೋಣ. ಸೊ 154 ಇದೆ ನಮ್ಮ ನಂಬರ್ ಅಲ್ವಾ? ಸೊ ನಮ್ಮ ಹತ್ರ ಎಂಥ ಆಪ್ಷನ್ ಇತ್ತು? 5, ಆಮೇಲೆ 4, ಆಮೇಲೆ 3 ಆಪ್ಷನ್ ಇತ್ತು ಅಲ್ವಾ? ಸೊ ಇಲ್ಲಿ ನಾನು ಅಂಡು ಮಾಡ್ತೀನಿ ನೋಡಿ. ಇವಾಗ ಅಲ್ಲಿ 3 ಆಪ್ಷನ್ ಇತ್ತು. ಸೊ ಫಿಲ್ ಮಾಡೋದಕ್ಕಿಂತ ಮೊದಲಾಗಿ ಇಲ್ಲಿ 4 ಆಪ್ಷನ್ ಇತ್ತು, ಇಲ್ಲಿ ಕೊನೆಯದಾಗಿ ಟು ಬಿಗಿನ್ ವಿತ್ 5 ಆಪ್ಷನ್ ಇದೆ. ನಾನು ಇದನ್ನೇ ಎಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು. ಇಲ್ಲೂ ಕೂಡ ನಾವು ಶುರು ಮಾಡ್ಬೋದಾಯಿತು, ಇಲ್ಲೂ ಕೂಡ ನಾವು ಶುರು ಮಾಡ್ಬೋದಾಯಿತು. ಸೊ ದಟ್ ಈಸ್ ನಾಟ್ ಅ ಬಿಗ್ ಡೀಲ್. ಸರಿನಾ? ಅರ್ಥ ಆಯ್ತಲ್ವಾ? ಈ ಪ್ರಶ್ನೆ ದಿಸ್ ಇಸ್ ವಿತ್ ರಿಪಿಟೇಷನ್, ದಸ್ ನಾಟ್ ರಿಪಿಟೇಷನ್ ಆಫ್ ದ ಡಿಜಿಟ್ ಇಸ್ ನಾಟ್ ಅಲೌಡ್. ಈ ಪ್ರಶ್ನೆಗೆ ಉತ್ತರ ಇದು. ಮೊದಲನೇ ಪ್ರಶ್ನೆಗೆ ಉತ್ತರ ಅಲ್ಲ, ಇದು ಎರಡನೇ ಪ್ರಶ್ನೆಗೆ. ಆಯಿತಾ? ಅದು ಮನಸ್ಸಲ್ಲಿ ಇಟ್ಕೊಬೇಕು ನೀವು. ಆ್ಯಸ್ ವಿ ಹ್ಯಾವ್ 5 digits, in the ones place we can fill it with ಎಷ್ಟು ಆಪ್ಷನ್ನು? 5 different digits ಅಲ್ವಾ? In tens place it will be 4 options. Correcta? In hundreds place, in hundreds it will be 3 options.
ಸೊ ಕೊನೆಯದಾಗಿ therefore we will have 5 into 4 into 3, which is 60 different possibilities. ಅರ್ಥ ಆಯ್ತಾ? ಇವಾಗ ರಿಪಿಟೇಷನ್ ಅಲೋ ಮಾಡ್ತು ಅಂತ ಹೇಳಿದ್ರೆ ಹೇಗಿರ್ಬೋದು ಯೋಚನೆ ಮಾಡಿ. ರಿಪಿಟೇಷನ್ ಇತ್ತು ಅಂದರೆ ಹೇಗೆ ಏನಿರ್ಬೋದು ಯೋಚನೆ ಮಾಡಿ. ಇಲ್ಲಿ ನೋಡಿ, ನಾನು ಒಂದು ಉಪಯೋಗಿಸ್ದೆ, ಆದರೆ ಆ ಡಿಜಿಟ್ಟು ಎಲ್ಲೂ ಹೋಗಲ್ಲ, ಅದ್ರ ಬದಲಾಗಿ ಮತ್ತೊಂದು ರಿಪ್ಲೇಸ್ಮೆಂಟ್ ಬಂತು. ಸೊ ಇಲ್ಲಿ ಎಷ್ಟು ಆಪ್ಷನ್ ಇದೆ? 5 ಆಪ್ಷನ್ ಇತ್ತು, ಅದರಲ್ಲಿ ಒಂದು ಉಪಯೋಗಿಸಿದ್ರೆ ನೆಕ್ಸ್ಟ್ ಬಾಕ್ಸ್ ಎಷ್ಟು ಆಪ್ಷನ್ ಇರುತ್ತೆ? 5 ಇರುತ್ತೆ. ಇಲ್ಲಿ ನಾನು ಹಸಿರು ಉಪಯೋಗಿಸಿದೆ ಅಂದ್ರೂ 5 ಆಪ್ಷನ್ ಇದೆ, ಕಮ್ಮಿ ಆಗಲಿಲ್ಲ. ಇಲ್ಲಿ ಮತ್ತೊಂದು ಆಪ್ಷನ್ ಉಪಯೋಗಿಸಿದೆ ಅಂದ್ರೂ 5 ಇರುತ್ತೆ. ಸೊ ಕೊನೆಯದಾಗಿ ಉತ್ತರ ಏನಿರುತ್ತೆ ಯೋಚನೆ ಮಾಡಿ. ಇಲ್ಲೂ ಕೂಡ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಉಪಯೋಗಿಸ್ಬೋದು. ಸೊ ಇಟ್ ವುಡ್ ಬಿ 5 into 5 ಅದು ವ್ಯತ್ಯಾಸ. ಅಲ್ಲಾಯಿತು ಅಂದರೆ 5 into 4 into 3 ಇತ್ತು, ಇಲ್ಲಿ 5 into 5 into 5. ಸೊ ಬೇಸಿಕಲಿ 1 2 3 4 5 ಇವೆಲ್ಲ ಆಪ್ಷನ್ ಇದೆ ಅಂತ ಹೇಳ್ಕೊಳ್ಳಿ. ಈ ರೀತಿಯಲ್ಲಿ ಬೇಡ. ಹಾಂ, ಇಲ್ಲಿ ನಾನು 3 ಫಿಲ್ ಮಾಡಿದೆ ಅಂತ ಹೇಳ್ಕೊಳ್ಳಿ, ಸರಿನಾ? ಅದೇ ಆಪ್ಷನ್ಸು ಇಲ್ಲೂ ಕೂಡ ಇರುತ್ತೆ. ಸೊ 3 ತಿರ್ಗಾ ಇಲ್ಲಿ ಫಿಲ್ ಮಾಡ್ಬೋದು. ಅದೇ ಆಪ್ಷನ್ನು ಮುಂದೆ ಇರುತ್ತೆ, ತಿರ್ಗಾ ನಾನು 3 ಫಿಲ್ ಮಾಡ್ಬೋದು. 3 3 3 ಅದೇ 3 3 3 ಇಲ್ಲಿ ಬರೋದಕ್ಕಾಗಲ್ಲ, ಯಾಕಂದರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಲ್ವಾ? ಸೊ ದಿಸ್ ಇಸ್ ಹೌ ಇಟ್ ಇಸ್. 1s 10s 100s. ಸೊ ಕೊನೆಯದಾಗಿ ನೀವು ಉತ್ತರ ಕಾಣುತ್ತೆ, ಆ್ಯಸ್ ಅ ರಿಪಿಟೇಷನ್ ಇಸ್ ಅಲೌಡ್. We have 5 into 5 into 5, that is 125 different options are possible. Different digits are possible. ಸೊ ಇದೆ ನಿಮ್ಮ ಉತ್ತರ. ಈ ಪ್ರಶ್ನೆ ತುಂಬ ಮುಖ್ಯ. ಫಂಡಮೆಂಟಲ್ ಟಾಪಿಕ್ಕಿನ ಫಂಡಮೆಂಟಲ್ ಕಾನ್ಸೆಪ್ಟ್ ಇದು. ಹತ್ತತ್ರ ಎಲ್ಲ ಕಡೆ ಇದೇ ಕಾನ್ಸೆಪ್ಟ್ ಉಪಯೋಗಿಸ್ತೀವಿ. ಸೊ ಮತ್ತೊಂದು ಸತಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೆ ಹೇಳ್ಕೊಡಿ, ಡಿಸ್ಕಸ್ ಮಾಡಿ, ಸೊ ದಟ್ ಯುವರ್ ಫಂಡಮೆಂಟಲ್ ಆಸ್ಪೆಕ್ಟ್ ಇಸ್ ಕಾಂಕ್ರೀಟ್. ಈ ಪ್ರಶ್ನೆ ಕಾಂಕ್ರೀಟ್ ಆಯಿತು ಅಂದರೆ ಹುಡುಗರ ಈ ಚಾಪ್ಟರ್ ಸುಲಭ. ಮತ್ತು ಇದೇ ಚಾಪ್ಟರ್ ನಾವು ಪ್ರಾಬಬಿಲಿಟಿಯಲ್ಲೂ ಉಪಯೋಗಿಸ್ತೀವಿ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ಇದೊಂದು ಪ್ರಶ್ನೆ ಇದು ಅರ್ಥ ಮಾಡ್ಕೊಂಡ್ರೆ ಸಾಕು, ಮಿಕ್ಕಿದಲ್ಲಿ ಸುಲಭ ಆಗುತ್ತೆ.